ಬಿಡೋಣ. ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಕಿಚನ್ ಸೈಜ್ ಸರ್ ಈ ಲೆಂತ್ ನಿಮ್ಗೆ ಆಲ್ಮೋಸ್ಟ್ ಒಂದು 10 ಫೀಟ್ ಬರುತ್ತೆ. ಈ ಕಡೆ ಬಂದಾಗ ನಿಮ್ಮದು 4 ಫೀಟ್ ಬರುತ್ತೆ ಸರ್. ಸೊ 10x4 ಒಂದು ನಮ್ದು ಅಂದ್ರೆ ಕಿಚನ್ 10x4 ಮಾತ್ರ. ಓಕೆ 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 ಆಕ್ಯುಪೈ ಆಗಿರೋದು. ಕಲರ್ ಕಾಂಬಿನೇಷನ್ ಹೇಳಿ ಇದು. ಸರ್ ಕಲರ್ ಕಾಂಬಿನೇಷನ್ಸ್ ಗ್ರೀನ್ ಹೋದಿ. ಸೊ ಎಂಟೈರ್ ಬೇಸ್ ಯೂನಿಟ್ ಏನ್ ಬಂದಿದೆ ಅಕ್ರಿಲಿಕ್ ಅಲ್ಲಿ ಹೋಗಿದ್ದೀವಿ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಗ್ರೀನ್ ನಿಮಗೆ ಪ್ರೀಮಿಯಂ ಆಗಿ ಕಾಣ್ತಿದೆ. ಲ್ಯಾಮಿನೇಟ್ ಹೋಗಿದ್ರೆ ಅಷ್ಟೊಂದು ಪ್ರೀಮಿಯಂ ಕಾಣ್ತಿರಲ್ಲ. ಸೊ ಅದಕ್ಕೋಸ್ಕರ ಅಕ್ರಿಲಿಕ್ ಇಲ್ಲಿ ತಗೊಂಡ್ವಿ. ಇದು ಕಾಂಟ್ರಾಸ್ಟ್ ಆಗಿ ನಾವು ಇಲ್ಲಿ ಬ್ಲಾಕ್ ಗ್ಯಾಲಕ್ಸಿಗೆ ಹೋಗಿದ್ವಿ ಸರ್. ಅದು ಕಸ್ಟಮರ್ ಹಾಕೊಂಡ್ರು ಬ್ಲಾಕ್ ಗ್ಯಾಲಕ್ಸಿ. ಅದು ಕಾಂಟ್ರಾಸ್ಟ್ ಆಗಿ ವೈಟ್ ಟೈಲ್ಸ್ ಲಾಫ್ಟ್ ನಾವು ಲೈಟರ್ ಶೇಡ್ ವಿಕ್ ಹೋಗಿದ್ವಿ ಸರ್. ಓಕೆ ಓಕೆ. ಬಟ್ ಇಲ್ಲಿ ಲಾಫ್ಟ್ ಅವ್ರು ಅಕ್ರಿಲಿಕ್ ಅಲ್ಲಿ ಹೋಗಿದ್ದಾರೆ. ಇದು ಅಕ್ರಿಲಿಕ್ ಬಟ್ ಅದೊಂದು ಆಪ್ಷನ್ ಸರ್. ಬೇಕಾದ್ರೆ ಅಕ್ರಿಲಿಕ್ ಹೋಗಬಹುದು, ಎಲ್ಸ್ ನಾಟ್ ಹೈ ಗ್ಲಾಸಿ ಲ್ಯಾಮಿನೇಟ್ ಹೋದ್ರೆ ಸಾಕು ಸರ್. ಈ ಡಾಟಾ ಟೈಲ್ಸ್ ಎಲ್ಲ ಒಳ್ಳೆ 3D ಎಫೆಕ್ಟ್ ತರ ಒಂದು ಟೈಲ್ಸ್ ಸರ್. ಅದು ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಈ ಟೈಲ್ಸ್ ಎಲ್ಲ ಹಾಕೊಡ್ತೀರಾ ನೀವು ಡಾಟಾ? ಎಸ್ ಸರ್, ನಾವು ಅದನ್ನ ಪ್ಲಾನ್ ಮಾಡ್ಕೊಡ್ತೀವಿ. ಓಕೆ ಓಕೆ. ಇಲ್ಲಿ ಸರ್ ಇನ್ನೇನೇನು ಇಂಟಿಗ್ರೇಷನ್ ಇದೆ? ಇದೇನಿದು ಜಾಲಿ ತರ ಇದೆ ಅಲ್ಲ ಇಲ್ಲಿ? ಸರ್ ಇವಾಗ ಸ್ವಲ್ಪ ಎಲ್ಲ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಇದಕ್ಕೆ ನಾವು ಏನು ಕಟಿಂಗ್ ರೋಟಿಂಗ್ ಮಾಡಿ ಕಳಿಸ್ತೀವಿ, ಅದಾದ್ಮೇಲೆ ಎಸ್ ತರ ಜಾಲಿ ತರ ಹಾಕೊಂತೀವಿ. ಅಂಡ್ ಯಾವ್ದಾದ್ರು ಮೆಕ್ಯಾನಿಸಮ್ಸ್ ಕಸ್ಟಮರ್ಸ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಇದನ್ನ ವಿಕರ್ ಬಾಸ್ಕೆಟ್ ತರ ಯೂಸ್ ಮಾಡ್ಕೊಂಡು ಸ್ಟೀಲ್ ಅಲ್ಲಿ ವಿಕರ್ ಬಾಸ್ಕೆಟ್ ತರ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಈ ತರ ಜಾಲಿ ಕೊಟ್ಬಿಡ್ತೀರಾ. ಎಕ್ಸಾಕ್ಟ್ಲಿ ಸರ್. ಬ್ರೀತೇಬಲ್ ಇದಿರಲಿ ಅಂತ ಇಲ್ಲ ಗೋಲಾ ಪ್ರೊಫೈಲ್ ಮಾಡಿರೋದಲ್ವಾ ಸರ್? ಸರ್ ಎಂಟೈರ್ಲಿ ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಕಸ್ಟಮರ್ ಕೇಳಿದ್ರು. ಸೊ ಫುಲ್ ನಾವು ಗೋಲಾ ಪ್ರೊಫೈಲ್ ಹೋಗಿದ್ವಿ. ಅಗೇನ್ ಗೋಲಾ ಪ್ರೊಫೈಲ್ ಶೇಡ್ ನಾವು ಬ್ಲಾಕ್ ಕಲರ್ ತಗೊಂಡು ಹೋಗಿದ್ವಿ ಸರ್. ಓಕೆ ಓಕೆ ಓಕೆ. ಟ್ಯಾಂಡಮ್ಸ್ ಇದೆ ಸರ್ ಇಲ್ಲಿ? ಸರ್ ಅಂದ್ರೆ ಮೇನ್ ಆಗಿ ಟ್ಯಾಂಡಮ್ಸ್ ಬಸ್ ಇದಕ್ಕೆ ಮಾತ್ರ ಹೋಗಿದ್ವಿ ಸರ್. ಜಸ್ಟ್ ಏನು ಕಟ್ಲಿಂಗ್ ಬರುತ್ತೆ ಅಲ್ಲಿಗೆ ಮಾತ್ರ ಟ್ಯಾಂಡಮ್ಸ್ ಹೋಗಿದ್ದಾರೆ. ಸಪರೇಟ್ ಟ್ಯಾಂಡಮ್ಸ್ ತಗೊಂಡಿಲ್ಲ ಸರ್. ಓಕೆ ಓಕೆ. ಸೊ ಇಷ್ಟು ಸೆಲ್ಫ್ಸ್ ಬರುತ್ತೆ. ಎಸ್ ಸರ್. ಅಂಡ್ ವಾಲ್ ಯೂನಿಟ್ ಫುಲ್ ನಾವು ಒಂಥರ ಪ್ರೊಫೈಲ್ ಶೆಟ್ರಿಗೆ ಹೋಗಿದ್ವಿ ಸರ್. ಸೊ ದಟ್ ಇಂಟರ್ನಲ್ ಏನು ಬರುತ್ತೆ ಲ್ಯಾಮಿನೇಟ್ ಫುಲ್ ಕಲರ್ ಲ್ಯಾಮಿನೇಟ್ಸ್ ಬರುತ್ತೆ. ಇಲ್ಲಿ ಬಂದು ಸ್ಪೈಸ್ ರ್ಯಾಕ್ ಫುಲ್ ಎಂಟೈರ್ ಆಗಿ ತಗೊಂಡಿದ್ವಿ. ಎಂಡ್ ಟು ಎಂಡ್ ಸ್ಪೈಸ್ ರ್ಯಾಕ್ ಪ್ಲಾನ್ ಮಾಡ್ಕೊಂಡಿದ್ವಿ. ಓಕೆ ಓಕೆ. ಇನ್ನರ್ ಲ್ಯಾಮಿನೇಟ್ಸ್ ಬಂದು ವುಡನೇ ತಗೊಂಡಿದ್ವಿ ಸರ್. ಫುಲ್ ಕಲರ್ ಲ್ಯಾಮಿನೇಟ್ ವುಡನೇ ಹೋಗಿದ್ವಿ ಸರ್. ಓಕೆ ಓಕೆ. ಶಿಕ್ಷಕರೇ ನಾಬ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ. ವೆರಿ ನೈಸ್, ಸೂಪರ್. ಸೊ ಇಲ್ಲಿ ಓಪನ್ ಬಿಟ್ಬಿಟ್ರಲ್ವಾ? ಹಾಂ ಸರ್, ಅದು ಲೆಕ್ಕ ಅದು ಶಟರ್ ಕೊಟ್ಟರೆ ಮತ್ತೆ ಚಿಪ್ನಿಂಗ್ ಇದಾಗುತ್ತೆ ಅಂತ ಹೇಳಿ ಅಲ್ಲಿ ಓಪನ್ ಯೂನಿಟ್ ಕೊಟ್ಟು ಮಿಕ್ಕಿದ ಫುಲ್ ಪ್ರೊಫೈಲ್ ಶಟರ್ಗೆ ಹೋಗಿದ್ವಿ ಸರ್. ಓಕೆ. ಈ ಕಡೆ ಸರ್ ಇಲ್ಲಿ ಜಸ್ಟ್ ರೆಫ್ರಿಜರೇಟರ್ ಸ್ಪೇಸ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಒಂದು ಟಾಲ್ ಯೂನಿಟ್ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಓಕೆ. ಪ್ಯಾಂಟ್ರಿ ಬದಲು ಟಾಲ್ ಯೂನಿಟ್ ಟಾಲ್ ಯೂನಿಟ್ ಮತ್ತು ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಸೊ ದಟ್ ಶೆಲ್ಫ್ ಅಡ್ಜಸ್ಟಬಲ್ ಶೆಲ್ಫ್ ಬರುತ್ತೆ. ಏನು ಬೇಕೋ ಅವರ ಸೈಜಸ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ಕ್ರಾಕರಿ ಯೂನಿಟ್, ಯಾಕಂದ್ರೆ ಇದು ನಮ್ಮ ಸ್ಪೇಸ್ ಸಪರೇಟ್ ಕ್ರಾಕರಿ ಕೊಡಕ್ಕೆ ಆಗ್ತಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಇದೊಂದು ಟಾಲ್ ಯೂನಿಟ್ ಏನಿದೆ ಇದನ್ನೇ ಕ್ರಾಕರಿ ಆಗಿ ತಗೊಂಡಿದ್ದೀವಿ. ಸೊ ದಟ್ ಏನಾಗಿ ಇಂಟರ್ನಲ್ ನಿಮ್ಗೆ ಕಲರ್ ಶೇಡ್ಗೆ ಹೋಗಿದ್ದೀವಿ. ಅಂಡ್ ಆಚೆ ಬಂದಾಗ ಈ ಥರ ಪ್ರೊಫೈಲ್ ಶಟರ್ ಬ್ಲಾಕ್ ಹೋಗಿದ್ದೀವಿ. ಸೊ ಫುಲ್ ವೈಟ್ ಇರೋ ಕಾರಣ ಈ ಬ್ಲಾಕ್ ಹೈಲೈಟ್ ಆಗಿ ಕಾಣುತ್ತೆ. ಸೊ ಆ ತರ ಒಂದು ಕ್ರಾಕರಿ ನಾವು ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಜಾಗ ಕಮ್ಮಿ ಇದ್ದಾಗ ನಾವು ಮಲ್ಟಿ ಯೂಸ್ ಮಾಡ್ಕೊಳ್ಳೋ ಕರೆಕ್ಟ್. ಓಕೆ ಓಕೆ. ಒಂದೇ ವಾಲ್ ನೀವು ಆಸ್ ಅ ಕ್ರಾಕರಿ ಆಗಿ ಯೂಸ್ ಮಾಡಿದ್ರೆ ಶೋ ಇದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ. ಸರ್ ಕಿಚನ್ ಎಷ್ಟು ದೊಡ್ಡದಾಗಿದೆ ಸರ್ ಇದು? ಸರ್ ಕಿಚನ್ ನೋಡ್ಬೋದು ನಾವು ಜಸ್ಟ್ ಬರೋದೇ ಈ ಸಿಂಗಲ್ ಮೇನ್ ಪಾರ್ಟ್ ಸರ್ ನಮಗೆ. ಸೊ ಇದು ಆಲ್ಮೋಸ್ಟ್ ನಮ್ಗೆ 8 ಫೀಟ್ ಬರುತ್ತೆ. ಈ ಪರ್ಟಿಕ್ಯುಲರ್ ಸ್ಪೇಸ್ ಇದು ಒಂದು 3 ಫೀಟ್ ಬರುತ್ತೆ ಅಷ್ಟೇ. ಸೊ ನಾವು ಮೇನ್ ಆಗಿ ಇಲ್ಲೇ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಮ್ಗೆ ಏನು ಸಿಂಕ್ ಬರುತ್ತೆ ಅದನ್ನ ಫಸ್ಟ್ ಇಲ್ಲೇ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಅದಾಗ್ತಿದ್ದಂಗೆ ಯುಟಿಲಿಟಿಗೆ ಹೋಗ್ಬೋದು ಅಂತ ಸಿಂಕ್ ಇಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಆಫ್ಟರ್ ದ ಸಿಂಕ್ ಏನು ಬರುತ್ತೆ ನಮಗೆ ಇಲ್ಲಿ ಬಂದು ನಾವು ಉತ್ತರ ಪುಲ್ ಔಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಆಯಿಲ್ ಪುಲ್ ಔಟ್ ಇಲ್ಲಿ ಹಾಕೊಂಡಿದ್ವಿ. ಆಫ್ಟರ್ ದಟ್ ಇಮಿಡಿಯೇಟ್ಲಿ ನಾವು ಇಲ್ಲಿ ವರ್ಕಬಲ್ ಸ್ಪೇಸ್ಗೋಸ್ಕರ ಇದಕ್ಕೆ ಹೋಗಿದ್ವಿ ಸರ್, ಯೂನಿಟ್ಸ್ಗೆ ಹೋಗಿದ್ದೀವಿ. ಸೊ ಇಲ್ಲಿ ಯೂನಿಟ್ಸ್ ಎಲ್ಲ ತಗೊಂಡಿದ್ದೀರಾ. ಓಕೆ. ಇದು ವೈಟ್ ಬೇಜ ಏನಿದೆ ಸರ್? ಇದು ಸರ್ ವೈಟ್ ಮತ್ತೆ ಬೇಜ್ ಎರಡು ಮಧ್ಯೆ ತಗೊಂಡಿದ್ದೀವಿ ಸರ್. ಇದು ಅಕ್ರಿಲಿಕ್ಗೆ ಹೋಗಿದ್ದೀವಿ. ಸೊ ನೀವು ನೋಡ್ಬೋದು ಸರ್, ಅಂದ್ರೆ ನಮ್ಗೆ ಜಾಸ್ತಿ ಫ್ರಾಸ್ಟಿ ವೈಟು ಇಲ್ಲ ಅಂಡ್ ದೆನ್ ಬೀಜು ಇಲ್ಲ. ಸೊ ಅದೆರಡು ಮಧ್ಯೆ ಇರುವಂತ ಒಂದು ಪೀಚ್ ಕಲರ್ ಸರ್. ಸೊ ಆ ಥರ ತಗೊಂಡೋಗಿದ್ದೀವಿ ಸರ್. ಟಾಪ್ ಬಂದಾಗ ನಾವು ಕ್ವಾಡ್ಸ್ಗೆ ಹೋಗಿದ್ದೀವಿ. ಸೊ ಆ ವೈಟ್ ಅನ್ನೋ ಥೀಮ್ನ ಸ್ವಲ್ಪ ಇಲ್ಲೆಲ್ಲಿ ನಾವು ಪ್ಲಸ್ ಆರ್ ಮೈನಸ್ ಮಾಡ್ಕೊಂಡ್ರು ಅದು ಹಂಗೆ ಮ್ಯಾಚ್ ಅಪ್ ಆಗಲಿ ಅಂತ ಹೇಳಿ ಕ್ವಾಡ್ಸ್ಗೆ ಅದೇ ರನ್ ಮಾಡ್ಕೊಂಡಿದ್ದೀವಿ. ಹಿಂಬಾಗಿ ಇಲ್ಲಿ ನೋಡ್ಬೋದು ಟೈಲ್ಗೆ ಹೋಗಿದ್ದೀವಿ. ಇದು ಟೈಲ್. ಅಗೇನ್ ಇದನ್ನು ನಾವು ಲೈಟೆಸ್ಟ್ ಆಫ್ ದ ಗ್ರೇ. ಸೊ ದಟ್ ಏನಾಗುತ್ತೆ ನಮ್ಗೆ ಆ ಒಂದು ಸಟಲ್ ಥೀಮ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಹೇಳಿ ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇದೆಲ್ಲ ಸಿವಿಲ್ ಅವ್ರ ಕೆಲಸ, ಅದು ನೀವೇ ಮಾಡ್ಕೊಡ್ತಿರಬೇಕು? ನಾವೇ ಮಾಡ್ಕೊಡ್ತೀವಿ. ಎಸ್ ಸರ್. ತುಂಬ ಪ್ರಾಜೆಕ್ಟ್ಸ್ ಅಲ್ಲಿ ಆಕ್ಚುಲಿ ಕೌಂಟರ್ ಟಾಪ್ಸು, ಟೈಲ್ಸು, ಎಲೆಕ್ಟ್ರಿಕಲ್ ವರ್ಕ್ಸ್ ಅದನ್ನು ಮಾಡ್ಕೊಟ್ಟಿದ್ದೀವಿ ಸರ್. ಸೊ ನಮ್ದಲ್ಲ ಅಂತ ಬಿಡಲ್ಲ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಅದು ಕಾಂಟ್ರಾಕ್ಟ್ ಮಾಡಿಲ್ಲ, ನಮ್ಮ ಕಡೆಯಿಂದ ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ 100% ನಾವು ಅದನ್ನು ಮಾಡ್ಕೊಡ್ತೀವಿ ಸರ್. ಓಕೆ. ಈ ಜಾಗ ಚೆನ್ನಾಗಿ ತಗೊಂಡ್ರಿ ಸರ್. ಯೂಶುವಲಿ ಯಾರು ಈ ಥರ ಮಾಡಲ್ಲ. ಹಾಂ ಸರ್, ಬಿಟ್ಬಿಡ್ತಾರೆ. ಓಕೆ. ಸೊ ಇದೊಂದು ಆರ್ಟೆಡ್ ಪ್ಯಾಕೆಟ್ ಚೆನ್ನಾಗಿರಲಿ ಅಂತ. ಓಕೆ. ಅಂದ್ರೆ ಇಲ್ಲಿ ವಾಲ್ ಯೂನಿಟ್ಸ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸೊ ನೋಡ್ಬೋದು ಓಪನಿಂಗ್ ಎಂಟೈರ್ಲಿ ವಾಲ್ ಯೂನಿಟ್ಸ್ ಅಂಡ್ ಚಿಮ್ನಿ ಸ್ಪೇಸ್ ಬಿಟ್ಟಿದ್ದೀವಿ. ಅಗೇನ್ ಕಾರ್ನರ್ ಯೂನಿಟ್ ಇಲ್ಲಿ ಒಂದು, ಮತ್ತೆ ಅದು ಎರಡು ಕಡೆನೂ ನಾವು ಪ್ರೊಫೈಲ್ ಶಟರ್ ಕೊಟ್ಟಿದ್ವಿ ಡಿಸೈನ್ ಥೀಮ್ ನ ಬ್ರೇಕ್ ಮಾಡಕ್ಕೆ. ಅಂಡ್ ಅಗೇನ್ ಇಲ್ಲಿಗೆ ಬಂದಾಗ ಪ್ಯಾಂಟ್ರಿ ಪುಲ್ ಔಟ್ ಸರ್. ಸೊ ಸ್ಪೇಸ್ ಸ್ವಲ್ಪ ಜಾಸ್ತಿ ಇಲ್ಲಿ ಯೂಸ್ ಆಗಲಿ ಅಂತ ಹೇಳಿ ಪ್ಯಾಂಟ್ರಿ ಫುಲ್ ಆಗಿ ನಾವು ಕೊಟ್ಟಿದ್ದೀವಿ. ಆರ್ಗನೈಸ್ ಮಾಡಕ್ಕೆ ಪರ್ಫೆಕ್ಟ್ ಆಗಿ ಒಳ್ಳೆ ಜಾಗ ಬರುತ್ತೆ ಸರ್. ಆಫ್ ಸೈಟ್ ಇದ್ರೆ ನೀವು ಪ್ಯಾಂಟ್ರಿ ಹಾಕೊಳ್ಳೇಬೇಕಾಗ ಸರ್. ಸೊ ಟಾಯ್ಲೆಟ್ ನಾವು ಇಲ್ಲಿ ಕೊಡಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಕ್ರಾಕರಿ ತಗೊಂಡಿದ್ದು ಪ್ಯಾಂಟ್ರಿ ತಗೊಂಡಿದ್ದೀವಿ. ಸ್ಟಿಲ್ ಇನ್ ಕೇಸ್ ಮೈಕ್ರೋವೇವ್ ಯೂಸ್ ಮಾಡಲಿ ಅಂತ ಹೇಳಿ ನಾವು ಯೂನಿಟ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಸೊ ಇದು ಓಪನ್ ಮೈಕ್ರೋವೇವ್ ಬರುತ್ತೆ. ಅದಕ್ಕೆ ಮಾತ್ರ ಒಂದು ಬಾಟಮ್ ಮಾತ್ರ ಸ್ವಲ್ಪ ಡೆಪ್ತ್ ಅಲ್ಲಿ ಜಾಸ್ತಿ ಬರುತ್ತೆ. ಅದಕ್ಕೆ ಮತ್ತೆ ಇಲ್ಲಿ ನಾವು ಕರ್ವಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಚಾರ್ಜ್ ಹೆಡ್ಜ್ ಕೊಡೋದು ಬರೋ ಶಾರ್ಪ್ ಬದಲು ಇಲ್ಲಿ ನಾವು ಕರ್ವಲ್ ಹೋಗಿದ್ದೀವಿ ಸರ್. ಮೈಕ್ರೋವೇವ್ ಸ್ವಲ್ಪ ಹೆವಿ ಇರುತ್ತೆ. ತಡೆಯುತ್ತೆ ಸರ್. ಇದು ತಡೆಯುತ್ತೆ ಸರ್. ಅದೇ ಸರ್ ನಮ್ಮ ಮೇಲೆ ಹೇಳಿದಂಗೆ ವಾಲ್ ಬ್ರಾಕೆಟ್ಸ್ ಹಾಕಿರ್ತೀವಿ, ಪ್ಲಸ್ ಲಾಫ್ಟ್ ಆಫ್ ದ ಬಾಟಮ್ ಪ್ಯಾನ್ ಮೆಟಲ್ ಸ್ಕ್ರೂ ಮಾಡಿರ್ತೀವಿ. ಸೊ ಎರಡು ಕಡೆಯಿಂದ ಸಪೋರ್ಟ್ ತಗೊಳ್ಳೋದು ಸರ್. ಸಪೋರ್ಟ್ ಇರುತ್ತೆ. ಎಕ್ಸಾಕ್ಟ್ಲಿ ಸರ್. ಅಂಡ್ ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಒಂದು ಪ್ಯಾನಲಿಂಗ್ ರನ್ ಮಾಡ್ಕೊಂಡಿವಿ ಸರ್. ಸೊ ಈ ಪ್ಯಾನಲಿಂಗ್ ಸ್ವಲ್ಪ ಹೈಲೈಟ್ ಇರಲಿ ಅಂತ ಹೇಳಿ ಬ್ರೌನ್ ಕಲರ್ ಹೋಗಿದ್ದೀವಿ. ಅದು ಡಾರ್ಕರ್ ಶೇಡ್ ಬರುತ್ತೆ. ಎಂಟೈರ್ ಇದರಲ್ಲಿ ಇದೊಂದು ಡಾರ್ಕರ್ ಶೇಡ್ ಬರುತ್ತೆ ಅಂಡ್ ಸ್ಟೇರ್ ಕೇಸ್ ರೈಲಿಂಗ್ ಡಾರ್ಕರ್ ಶೇಡ್ ಬರುತ್ತೆ. ಮಿಕ್ಕಿದ ಎಂಟೈರ್ಲಿ ನಾವು ಟೋಟಲ್ ಆಗಿ ಸೆಟಲ್ ಥೀಮ್ ಹೋಗಿದ್ದೀವಿ. ಇದೊಂದು ಡಿಸೈನರ್ ಲೈಟ್. ಎಕ್ಸಾಕ್ಟ್ಲಿ ಸರ್. ಓಕೆ. ಈ ತರ ಇದು ಯಾವುದೇ ಎಲ್ಲೆಲ್ಲಿ ಬರ್ಬೇಕಂತ ಹಾಕದೆ ಒಂದು ಪ್ಲಾನಿಂಗು ಪರ್ಫೆಕ್ಷನ್ ಅಲ್ಲಿ ಹಾಕೊಂಡಿದ್ದೀವಿ. ಓಕೆ. ಆಕ್ಚುಲಿ ಇದು ಇಲ್ಲಿ ಬರಬೇಕು ನೋಡಿ, ಇದು ಇಲ್ಲಿ ಬರಬೇಕು. ಜನ ಅಂದ್ರೆ ಮನೆ ಓನರ್ ಥಿಂಕ್ ಮಾಡೋದೇ ಇದನ್ನ. ಎಕ್ಸಾಕ್ಟ್ಲಿ ಸರ್. ಯಾವ್ದು ಎಲ್ಲ ಹಾಕೋಣ ಅನ್ನೋದೇ ಡೌಟ್ ಇರುತ್ತೆ. ಸರ್
ಸೊ ಇಲ್ಲಿಗೆ ಬರ್ಬೋದು ಸರ್. ಮೇನ್ ಆಗಿ ಕಸ್ಟಮರು POP ರೂಮ್ಸ್ ಎಲ್ಲೂ ಬೇಡ ಅಂತ ಹೇಳಿದ್ರು. ಸೊ ದಟ್ ಏನು ಮಾಡಿದ್ವಿ ನಾವು ಮೇಡೆ ಸೀಲಿಂಗ್ ಎಲ್ಲೂ ಕೊಡೋಕೆ ಹೋಗಿಲ್ಲ, ಬಟ್ ಒಂದು ಹೈಲೈಟ್ ಇರಲಿ ಅಂತೇಳಿ ವಾಲ್ ಮೇಲೆ ಈ ಥರ ಒಂದು POP ದಲ್ಲಿ ಪ್ಯಾಟರ್ನ್ ಮಾಡ್ಕೊಂಡಿದ್ವಿ ಸರ್. ಆ ಪ್ಯಾಟರ್ನ್ ಮಾಡಿ ಬಾಟಮ್ ಅಲ್ಲಿ ಬಂದು ಪೋಲೇಟ್ ಕೊಟ್ಟಿದ್ದೀವಿ. ಅಂಡ್ ದೆನ್ ವಾಲ್ ಶೇಡ್ ಲೈಟರ್ ವರ್ಷನ್ ತಗೊಂಡು ಹೋಗಿದ್ದೀವಿ, ಬಟ್ POP ಮೇಲೆ ಬರುವಂಥ ಪೇಂಟ್ ಶೇಡ್ ಡಾರ್ಕರ್ ಶೇಡ್ ಹೋಗಿದ್ವಿ ಸರ್. ಓಕೆ ಓಕೆ ಓಕೆ, ಇದು ಚೆನ್ನಾಗಿದೆ ಸರ್. ಇದು ಎಕ್ಸಾಕ್ಟ್ಲಿ. ಸೊ ಒಂದು ಪ್ಯಾಟರ್ನ್ ಅಂತ ರನ್ ಮಾಡ್ಕೊಂಡು ಹೋಗಿ ಸರ್. ಸ್ಟ್ರೆಂತ್ ಆಗಿರುತ್ತೆ ಸರ್ ಇದು, ಅಂದರೆ ಮಕ್ಕಳು ಯಾರಾದರೂ ಇದು ಮಾಡಿದ್ರೆ ಫುಲ್ ಸ್ಟ್ರೆಂತ್ ಬರ್ ಸರ್. ಯಾಕಂದ್ರೆ ಸರ್ POP ಬೋರ್ಡ್ ಮೇಲೆ ಒಂದ್ಸಲ ನಾವು ಪಟ್ಟಿ ಎಲ್ಲ ಹಾಕಿ ಪೇಂಟ್ ಮಾಡ್ತೀವಿ ಅಂದಾಗ ನೇಚರ್ ಅದು ಫುಲ್ ಸ್ಟ್ರೆಂತ್ ತೊಗೊಳುತ್ತೆ ಸರ್. ಅದು ಸ್ಟ್ರೆಂತ್ ಇದೆ. ಎಕ್ಸಾಕ್ಟ್ಲಿ ಸರ್. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ವಾರ್ಡ್ರೋಬ್ ನಾವು ಇನ್ನೇನು ಸ್ಲೈಡಿಂಗ್ ವಾರ್ಡ್ರೋಬ್ ಹೋಗಿದ್ದೀವಿ. ಹಾಗೆ ಇದು 2 ಶಟರ್ ಬರುವಂಥ ಸ್ಲೈಡಿಂಗ್ ವಾರ್ಡ್ರೋಬ್. ಇಲ್ಲಿ ಮೇನ್ ಆಗಿ ಸರ್ 2 ಕಲರ್ ತೊಗೊಂಡಿದ್ದೀವಿ. ಒಂದು ಬಂದು ಲೈಟರ್ ವರ್ಷನ್ ಆಫ್ ವೈಟ್ಗೆ ಹೋಗಿದ್ದೀವಿ. ನೆಕ್ಸ್ಟ್ ಏನು ಬರುತ್ತೆ ಪರ್ಪಲ್ ಶೇಡ್ಗೆ ಹೋಗಿದ್ದೀವಿ ಸರ್. ಸೊ ಮಧ್ಯದಲ್ಲಿ ಇದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಪರ್ಪಲ್ ಶೇಡ್ ಏನು ಒಂದು ಲ್ಯಾಮಿನೇಟು ಜಸ್ಟ್ ಗ್ರೂ ಮಾಡಿದ್ದೀವಿ, ಅದಕ್ಕೆ ಬ್ಲಾಕ್ ಕಲರ್ ಪೇಂಟ್ ಮಾಡಿದ್ದೀವಿ. ಸೊ ಆಸ್ ಯೂಶುವಲ್ ಸೇಮ್ ಪೇಂಟ್ ಕಲರ್ ನಾವು ಇದು ಹ್ಯಾಂಡಲ್ಗೋಸ್ಕರ ಇನ್ಕಾರ್ಪೊರೇಟ್ ಮಾಡೋದು ಆ ಶೇಡ್ನ ತೊಗೊಂಡೋಗಿ ಸರ್. ಸೊ ಇಂಟರ್ನಲ್ ಬಂದಾಗ ಒಂದು ಸ್ಟ್ಯಾಂಡರ್ಡ್ ಇಂಟರ್ನಲ್ ಯಾವ ಥರ ಬರುತ್ತೆ ಸೇಮ್ ಅದಕ್ಕೆ ಹೋಗಿದೆ ಸರ್. ಅಂದರೆ ಹ್ಯಾಂಗರ್ ರಾಡ್ ಇರುತ್ತೆ, 2 ಡ್ರಾವರ್ ಕೊಟ್ಟಿರ್ತೀವಿ, ಕೆಳೊಂದು ಶೆಲ್ಫ್ ಕೊಟ್ಟಿರ್ತೀವಿ. ಸೊ ಇದೊಂದು ಸ್ಟ್ಯಾಂಡರ್ಡ್ ಡ್ರಾವರ್ ಸರ್. ಇದರ ಕೊಟ್ಟಿರ್ತೀವಿ ಸರ್. ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀರಾ. ಈ ಕಡೆ ಇದೇನಿದೆ ಇಲ್ಲಿ ಸ್ವಲ್ಪ ಓಪನ್. ಸರ್. ಸೊ ಇಲ್ಲಿಗೆ ಏನು ಮಾಡಿದ್ದೀವಿ ಸರ್, ನಾವು ಯೂಸ್ ಮಾಡಿರೋ ಕ್ಲೋತ್ಸು ಅಥವಾ ಸಪ್ರೇಟ್ ಆಗಿ ಒಂದು ಸ್ಪೇಸ್ ಬೇಕು ಇಲ್ಲಿ ತೊಗೊಬೇಕಾದ್ರೆ ಆ ಒಂದು ಸ್ಟ್ಯಾಂಡರ್ಡ್ ವಾರ್ಡ್ರೋಬ್ ಆದಮೇಲೆ ನಮ್ಗೆ ಏನಂದ್ರೆ ಒಂದು 8 ಇಂಚಸ್ ಸ್ಪೇಸ್ ಮಿಕ್ತಿತ್ತು ಸರ್. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮೇಲೆ ಹುಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಯೂಸ್ ಮಾಡಿರೋ ಕ್ಲೋತ್ ಮೇಲೆ ಹ್ಯಾಂಗ್ ಮಾಡ್ಕೊಬೋದು. ಹ್ಯಾಂಗ್ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ. ಚೆನ್ನಾಗಿದೆ, ಇದು ಒಳ್ಳೆ ಐಡಿಯಾ ಮಾಡಿದ್ದೀರಾ. ಕಲರ್ ಸೂಪರ್ ಪ್ರೀಮಿಯಂ ಕಲರ್ ಇದೆ ಸರ್. ಸರ್ ಒಂದು ಸ್ವಲ್ಪ ಮೆಜೆಂಟಾ ವಿತ್ ವೈಟ್ ಥರ ನಾವು ಪ್ಲಾನ್ ಮಾಡ್ಕೊಂಡು ಮೆಜೆಂಟಾ ಜೊತೆ ವೈಟ್. ಓಕೆ, ಇದು ಸರ್. ಇಲ್ಲಿ ಬಂದಾಗ ಡ್ರೆಸ್ಸರ್ ಹೋಗಿದ್ದೀವಿ ಸರ್ ವಿತ್ ಲಾಫ್ಟು. ಸೊ ದ ಡ್ರೆಸ್ಸರ್ ಪಕ್ಕದಲ್ಲೂ ಒಂದು ಸ್ಟೋರೇಜ್ ಯೂನಿಟ್ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ ವಿತ್ ಪ್ರೊಫೈಲ್ ಲೈಟ್ ಬರುತ್ತೆ. ಒಂದು ಸಿಂಗಲ್ ಡ್ರಾವರ್ ಸಾಕು ಅಂತ ಹೇಳಿ ತಗೊಂಡಿದ್ದಾರೆ. ಡ್ರೆಸ್ಸರ್ ಮೇನಾಗಿ ಏನು ಮಾಡಿದ್ದೀವಿ ಸರ್, ಸ್ಟೋರೇಜ್ನು ಫೋಕಸ್ ಮಾಡ್ಕೊಂಡಿದ್ದೀವಿ. ಓಕೆ, ಇದು ಗೋಲ ತಗೊಂಡ್ರೆ ಇಲ್ಲಿ ಸರ್. ಇದೊಂದು ಡಿಸೈನು ಯು ಶೇಪ್ ಪ್ಲಸ್ ಇನ್ವರ್ಟೆಡ್ ಯು ಆ ಥರ ಇಲ್ಲಿ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಓಕೆ, ಇದರಲ್ಲೂ ಸ್ಟೋರೇಜ್ ಇದೆ ಸರ್. ಇದ್ರ ಹಿಂಭಾಗನೂ ಸ್ಟೋರೇಜು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಆಸ್ ವೆಲ್ ಆಸ್ ಬಾಟಮಲ್ಲಿ ಬಂದಾಗ 2 ಡ್ರಾವರ್ ಕೊಟ್ಟಿದ್ದೀವಿ. ಸೊ ಡ್ರಾವರ್ನ ಹ್ಯಾಂಡಲ್ಸ್ ಕಾನ್ಸೆಪ್ಟಲ್ಲಿ ಹೋಗಿದ್ವಿ. ಸೊ ದಟ್ ಇಲ್ಲಿ ನಾವು 45 ಡಿಗ್ರಿ ಗ್ರೂ ನಾವು ಪ್ಲಾನ್ ಮಾಡ್ಕೊಂಡು ಇದರ ಡ್ರಾವರ್ಸ್ನ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಡ್ರಾವರ್ ಥರ ಮಾಡ್ಕೊಂಡು. ಎಕ್ಸಾಕ್ಟ್ಲಿ ಸರ್. ಓಕೆ, ಸೊ ಈ ರೀತಿ ಒಂದು ವಾರ್ಡ್ರೋಬ್ ಅಷ್ಟೇ ಅಲ್ಲ ಸರ್ ಇದು. ಆಮೇಲೆ ಇದೊಂದು ಡಿಸೈನ್ ಇಲ್ಲ ಮೇನ್ ಸರ್ ಅಸ್ಥೆಟಿಕ್ ವಾಲ್ಗೆ. ಬೆಡ್ ಮಾಡಿಲ್ಲ ಸರ್ ಇವ್ರದ್ದು ಸರ್. ಬೆಡ್ ಏನು ಮಾಡಿಲ್ಲ ಸರ್. ಬೆಡ್ ಇನ್ನೂ ಇಲ್ಲ ಸರ್. ಇವ್ರದೇ ಬೆಡ್ ಇದೆ, ಅದು ತೊಗೊತಿದ್ದಾರೆ ಸರ್. ಓಕೆ, ನೋಡೋಣ ಸರ್. ಸೊ ಓಕೆ ಸರ್. ಸೊ ಮಾಸ್ಟರ್ ಬೆಡ್ರೂಮ್ ಅಂತ ಬರ್ತಿದ್ದಂಗೆ ಮೇನಾಗಿ ನಾವು ಇದು 2 ವಾರ್ಡ್ರೋಬ್ ತೊಗೊಂಡಿದ್ವಿ ಸರ್. ಒಂದು ಇಲ್ಲಿ ತೊಗೊಂಡಿದ್ದೀವಿ ಮೇನ್ ರೂಮಲ್ಲಿ ಏನು ಬರುತ್ತೆ. ಸೊ ಇಲ್ಲಿಗೆ ವಾರ್ಡ್ರೋಬ್ ಹೋಗಿ ಸರ್. ಇಲ್ಲಿ ಯಾವ ಥರ ತೊಗೊಂಡಿವಿ ಅಂದರೆ ಅಗೇನ್ ಇದು ಈ ವಾರ್ಡ್ರೋಬ್ ಶಿ ವಾರ್ಡ್ರೋಬ್ ಥರ ತೊಗೊಂಡಿದ್ದೀವಿ. ಆ್ಯಂಡ್ ಈ ಸೆಂಟರ್ ಪಾರ್ಟ್ ಏನು ಮತ್ತೆ ಪ್ರೊಫೈಲ್ ಶಟರ್ ತೊಗೊಂಡಿದ್ದೀವಿ ವಿತ್ ಕ್ಲಿಯರ್ ಗ್ಲಾಸ್. ಸೊ ಏನಾದ್ರು ಆಕ್ಸೆಸರೀಸ್ ಇದ್ದಾಗೆಲ್ಲ ಇಲ್ಲಿ ಪ್ಲಾನ್ ಮಾಡ್ಕೊತಾರೆ. ರೆಸ್ಟ್ ಇದು ಟೋಟಲಿ ಯೂಸ್ ಮಾಡ್ತಾರೆ ಹೋಗುತ್ತೆ. ಇದು ಸ್ವಲ್ಪ ಟ್ರೆಂಡ್ ಆಗ್ತಿದ್ದಲ್ಲ ಸರ್. ಎಕ್ಸಾಕ್ಟ್ಲಿ ಸರ್. ಸೊ ದಟ್ ಏನಾಗುತ್ತೆ ಸರ್ ಅಂದರೆ 2 ನಾವು ಕ್ಲೀನ್ ಡಿವೈಡು ಮಾಡ್ಕೊಬೋದು ಆಸ್ ವೆಲ್ ಆಸ್ ಆರ್ಗನೈಸ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ತೊಗೊಂಡು ರನ್ ಮಾಡ್ಬೋದು ಸರ್. ಇದು ನೋಡಿ ವೀಕ್ಷಕರು, ಈ ಥರದೊಂದು ಸೆಂಟ್ರಲ್ಲಿ ಹಾಕೊಂಡ್ಬಿಟ್ರೆ ನೀವು ಆರ್ಟಿಫಿಕ್ಸ್ ಇಟ್ಕೊಬೋದು, ಇಲ್ಲ ನಮ್ಮ ಓನ್ ಯೂಸ್ ಕೂಡ ಮಾಡ್ಕೊಬೋದು ಸರ್ ಇಲ್ಲಿಗೆ. ಆ್ಯಂಡ್ ಇದ್ರದ್ದು ಹ್ಯಾಂಡಲ್ ಏನು ಸರ್, ಇದು ಈ ಥರ ಡಿಫ್ರೆಂಟ್ ಆಗಿದೆ. ಒಂದು ಸರ್ಕಲ್ ಇದಕ್ಕೆ ಹೋಗಿದ್ದೀವಿ ಸರ್. ಆ್ಯಂಡ್ ಮೇನಾಗಿ ಇದು ಸ್ವಲ್ಪ ಬ್ರೌನ್ ಫಿನಿಶ್ಗೆ ತೊಗೊಂಡೋಗಿದ್ದೀವಿ. ಆ್ಯಂಡ್ ಇಲ್ಲಿನೂ ನಾವು ಲ್ಯಾಮಿನೇಟ್ 2 ಶೇಡ್ಸ್ಗೆ ಹೋಗಿದ್ದೀವಿ ಸರ್. ಒಂದು ಮಂದಿ ಫ್ಲೂಟೆಡ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ. ಇದೊಂದು ಸ್ವಲ್ಪ ನಮಗೆ ಈ ಪರ್ಪಲ್ ಲೈಟ್ ಪರ್ಪಲ್ ಶೇಡ್ಗೆ ಹೋಗಿದ್ದೀವಿ. ಆ್ಯಂಡ್ ಇಲ್ಲಿ ಟಾಪಲ್ಲಿ ಬಂದು ನಾವು ಹೈ ಗ್ಲಾಸ್ ಯಾವುದಕ್ಕೆ ಹೋಗಲಿಲ್ಲ, ಜಸ್ಟ್ ಮ್ಯಾಟ್ ಫಿನಿಶ್ ಇರುವಂಥ ಲ್ಯಾಮಿನೇಟ್ ತೊಗೊಂಡೋಗಿದ್ದೀವಿ ಸರ್. ಇದು ಕ್ಯಾಪಚಿನೋ ಥರ ಇದೆ ಸರ್. ಎಸ್ ಎಕ್ಸಾಕ್ಟ್ಲಿ ಸರ್. ಅದೇ ಫ್ಯಾಮಿಲಿ ಬರುತ್ತೆ ಅನ್ಸುತ್ತಲ್ಲ. ಬೀಚ್ ಫ್ಯಾಮಿಲಿ ತೊಗೊಂಡು ಸಟಲ್ ಕಲರ್ ಸರ್. ಎಂಟೈರ್ ಪ್ರಾಜೆಕ್ಟ್ ಸಟಲ್ ಕಲರ್ಸಲ್ಲಿ ನಾವು ತೊಗೊಂಡೋಗಿದ್ದೀವಿ ಸರ್. ಕಂಪ್ಲೀಟ್ ಮ್ಯಾಟ್ ಅಲ್ವಾ ಸರ್ ಇದು? ಎಸ್ ಸರ್. ಸೊ ಇಷ್ಟು ಮೇಲ್ಗಡೆ ಮ್ಯಾಟ್, ಇಲ್ಲಿ ಮ್ಯಾಟ್ ಬರುತ್ತೆ ಆ್ಯಂಡ್ ಈ ಕಡೆ ನಮಗೆ ಫ್ಲೂಟೆಡ್ ಬರುತ್ತೆ. ವಾಟ್ ಇಸ್ ದ ಬೆನಿಫಿಟ್ ಆಫ್ ಮ್ಯಾಟ್? ಯಾಕೆ ನಾವು ಬ್ಯಾಟ್ ಯೂಸ್ ಮಾಡಬೇಕು ಸರ್? ಎಲ್ಲರೂ ನಮಗೆ ತುಂಬ ಹೈ ಗ್ಲಾಸ್ ಇದ್ದು ನಮಗೆ ಶೈನ್ ಬೇಕಾಗಿಲ್ಲ, ನಾವು ಸೆಟಲ್ ಇದಕ್ಕೆ ಹೋಗ್ತೀವಿ ಅಥವಾ ಫ್ರೆಂಡ್ಸ್ ಥೀಮ್ಗೆ ಹೋಗ್ತೀವಿ, ಆ ಥರ ಎಲ್ಲ ಇದ್ದಾಗ ನಾವು ಈ ಥರ ಕಲರ್ಸ್ಗೆ ಹೋಗ್ಬೋದು ಸರ್. ಯಾಕಂದ್ರೆ ನಮಗೆ ಎಲ್ಲೂ ಶೈನೆಸ್ ಬರಲ್ಲ ಆ್ಯಂಡ್ ದೆನ್ ವೇವಿನೆಸ್ಸು ಕಾಣಲ್ಲ. ಈ ಥರ ಹೋದಾಗ ನಿಮಗೆ ಫ್ಲಾಟ್ ಆಗಿರುತ್ತೆ. ಸೊ ನೋಡೋಕ್ಕೂ ತುಂಬ ಪ್ರೀಮಿಯಂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಎಲಿಗೆಂಟ್ ಕೇಳೋರು, ಕ್ಲಾಸಿ ಕೇಳೋರು ಮ್ಯಾಟ್ಗೆ ಹೋಗ್ತಾರೆ ಸರ್. ಓಕೆ ಓಕೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಆರ್ಕಿಟೆಕ್ಟ್ ಚಾಯ್ಸ್ ಬಂದು ಮ್ಯಾಟ್ ಅಂತ. ಮ್ಯಾಟ್ ಹೌದು ಸರ್. ಬೈ ಡಿಫಾಲ್ಟ್ ನಮ್ಗೆ ಏನಾದ್ರೆ ಆ ಮ್ಯಾಟ್ ನೋಡಿದಾಗ ಒಂದು ಸ್ವಲ್ಪ ನಮಗೆ ಕ್ರಯಾನಿಟಿಕ್ ಥರ ಕಾಣುತ್ತೆ. ಸೊ ಕ್ರಯಾನ್ಸ್ ನಾವು ಯಾವ ಥರ ಮಾಡ್ತೀವಿ, ಸೊ ಆ ಒಂದು ಶೇಡ್ಸ್ ಇಲ್ಲಿ ಬಂದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಸೊ ಅದಕ್ಕೋಸ್ಕರ ಇದನ್ನ ಮ್ಯಾಟ್ ಯೂಸ್ ಮಾಡ್ತೀವಿ. ಎಸ್ ಎಸ್ ಹೌದು ಸರ್. ಇದು ಆಕ್ಚುಲ್ ರೂಮ್ ಸೈಜ್ ಏನಿದೆ ಸರ್? ಇದು ಸರ್ ರೂಮ್ ಸೈಜ್ ತೊಗೊಂಡ್ರೆ ಜಸ್ಟ್ 10x10 ನಡೋಣ ಬರುತ್ತೆ ಸರ್. ಇದು 10x10 ಎಸ್ ಸರ್, 10x10 ಬರುತ್ತೆ. ಅದರಲ್ಲೂ ನಾವು ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ ನಾವಿಲ್ಲಿ ಫಾಲ್ ಸೀಲಿಂಗ್ ಹೋಗಲಿಲ್ಲ, ಡೈರೆಕ್ಟ್ ಸ್ಲ್ಯಾಬ್ ಅಲ್ಲಿ ಏನು ಬರುತ್ತೆ ಅಲ್ಲಿ ನಾವು ಲೈಟ್ಸ್ ಹಾಕೊಂಡಿದ್ದೀವಿ. ಬಟ್ ಇಲ್ಲಿ ನಮ್ಗೆ ಒಂದು ಸ್ವಲ್ಪ ಪ್ರೀಮಿಯಮ್ನೆಸ್ ಅಚೀವ್ ಮಾಡೋಕ್ಕೋಸ್ಕರ ಸರ್ ಅದೇ POP ನ ಇಲ್ಲಿ ತೊಗೊಂಡಿದ್ದೀವಿ ಸರ್ ನಾವು. ಸೊ POP ಬೋರ್ಡ್ನ ಈ ಥರ ಕರ್ವ್ ಶೇಪಲ್ಲಿ ತಗೊಂಡಿದ್ದೀವಿ. ಸೊ POP ಮೇಲೆ ಬರೋದನ್ನ ನಾವು ಲೈಟರ್ ಅಂದ್ರೆ ವೈಟ್ ಕಲರ್ಗೆ ಹೋಗಿದ್ದೀವಿ. ಇದೇನು ನಾವು ಸಾಲಿಡ್ ಪೇಂಟ್ ಬರುತ್ತಲ್ಲ ಸರ್, ನಾವೇನು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ನೋಡಿದ್ವಿ ವಾರ್ಡ್ರೋಬ್ ಮೇಲೆ. ಸೊ ಆ ಫ್ಯಾಮಿಲಿಗೆ ತೊಗೊಂಡಿರುವಂಥದ್ದು ಶೇಡ್ ಸರ್ ಇಲ್ಲಿಗೆ. ನಾವು ಲಾಸ್ಟ್ ಒಂದು ಕಡೆ ಕೆಲ್ಸಿಕೋಡ ಅಂತ ಒಂದು ಅದು ಟೆಕ್ಸ್ಚರ್ ಪೇಂಟಿಂಗ್. ಹೌದು. ಬಟ್ ಇದು ಟೆಕ್ಸ್ಚರ್ ಪೇಂಟ್ ಅಲ್ಲ. ಟೆಕ್ಸ್ಚರ್ ಪೇಂಟ್ ಅಲ್ಲ ಸರ್, ಜಸ್ಟ್ ಸಾಲಿಡ್ ಪೇಂಟ್. ಬಟ್ ನಾವು ಥೀಮ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಥೀಮ್ಗೆ ಮ್ಯಾಚ್ ಲೈಟ್ ಅಂಡ್ ಡಾರ್ಕ್ ವರ್ಷನ್ ಥೀಮ್ ಇಂದ ಮ್ಯಾಚ್ ಮಾಡಿದ್ವಿ. ಇದು ವೇವ್ ತಗೋ ಬಂದಿದ್ದಾರೆ ಎಕ್ಸಾಕ್ಟ್ಲಿ ಎಂಡ್ ವರೆಗೂ ಕೂಡ. ಓಕೆ ಸರ್, ಬೆಡ್ ಏನಾದರೂ ಪ್ರೊವೈಡ್ ಮಾಡಿದ್ರೆ ಸರ್? ಬೆಡ್ ಬಂದು ರೆಡಿಮೇಡ್ ಫರ್ನಿಚರ್ ಸರ್ ಇದು. ಸೊ ರೆಡಿಮೇಡ್ ಫರ್ನಿಚರ್ ತಗೊಂಡಿರೋದು. ಬಟ್ 2 ಕಾಟ್ ಸೆಟ್ ಟೇಬಲ್ ಏನು ನೋಡ್ತಿದೆ ಐದರ್ ಸೈಡ್ಸ್ ಅಲ್ಲಿ ನಾವು ಅದನ್ನ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿದ್ವಿ. ಈ ಸೈಡ್ ಟೇಬಲ್ ಮಾತ್ರ ನಮ್ದು? ಹೌದು ಸರ್. ಇದು ಬಂದು ಜಸ್ಟ್ ಸೆಲೆಕ್ಷನ್ ಮಾಡಿ ಕೊಟ್ಟಿರೋದು, ಐಕೆ ತೊಗೊಂಡ್ರೆ ಸರ್ ತಗೊಂಡಿರುವಂತದ್ದು. ಸೂಪರ್ ಸರ್. ಇಲ್ಲಿ ಆಕ್ಚುಲಿ ಬಾಲ್ಕನಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಮಾಡಿದ್ದಾರೆ. ಈ ತರ ಬಾಲ್ಕನಿ ಇಂಪ್ರೂವ್ಮೆಂಟ್ ಎಲ್ಲ ನೀವು ಮಾಡ್ಕೊಡ್ತೀರಾ ಸರ್? ಸರ್ ಏನಾದ್ರು ಲ್ಯಾಂಡ್ಸ್ಕೇಪಿಂಗ್ ತರ ಆರ್ಟಿಫಿಷಿಯಲ್ ಲ್ಯಾಂಡ್ಸ್ಕೇಪಿಂಗ್ ಪ್ಲಸ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪಿಂಗ್ ಅದನ್ನು ಪ್ಲಾನ್ ಅಪ್ ಮಾಡ್ಕೊಡ್ತೀರಲ್ವಾ? ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಸರ್ ಏನ್ ಮಾಡಿದ್ದಾರೆ ಸರ್? ಇಲ್ಲಿ ಒಂದು ಡ್ರೆಸ್ಸರ್ ಬೇಕಾಗಿತ್ತು ನಮಗೆ. ಸೊ ಏನ್ ಮಾಡಿ ಜಸ್ಟ್ ಮಿರರ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡು
ಮಾಡ್ಕೊಂಡಿದ್ದೀವಿ ಅಂಡ್ ದೆನ್ ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇತ್ತು ಸರ್. ಸೊ ಅದು ಕಾಣಬಾರ್ದು ಅಂತ ಹೇಳಿ ನಾವು ಇದು ಡೋರ್ ಕಾನ್ಸೆಪ್ಟ್ ಹೋಗಿದ್ದೀವಿ. ಸೊ ಒನ್ಸ್ ನಾವು ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ, ಅದ್ರ ಜೊತೆಗೆ ಇಲ್ಲೇನು ಬರುತ್ತೆ ಎಂಟಲ್ಲಿ ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಓಪನ್ ಯೂನಿಟ್ಸ್ ಅಲ್ಲಿ ರೆಡಿಯಾಗಿ ಯೂಸ್ ಮಾಡ್ಕೊಳ್ಳೋದಿರುತ್ತೆ ಅಂಡ್ ಇಲ್ಲಿಗೂ ಒಂದು ಚಿಕ್ಕ ಮಿರರ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕಂಪ್ಲೀಟ್ ಓಪನ್ ಯೂನಿಟ್ ಅಂಡ್ ಇಲ್ಲಿಗೆ ಜಸ್ಟ್ ಯಾವ್ದಾದ್ರು ಈಸಿಯಲ್ಲಿ ಆಕ್ಸೆಸಿಬಲ್ ಇರಲಿ ಅಂತ ಹೇಳಿ ಈ ತರ ಒಂದು ಮಿರರ್ ಚಿಕ್ಕದು ರೆಡಿಮೇಡ್ ಪ್ರೊವೈಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀವಿ. ಮಾಡೋ ಅಂತ ಕೊಟ್ಟಿದ್ದೀವಿ. ಎಕ್ಸಾಕ್ಟ್ಲಿ ಸರ್. ಅಂಡ್ ಇಲ್ಲೊಂದು ವ್ಯಾನಿಟಿನೂ ಮಾಡಿದ್ದೀರಾ? ಸರ್ ಇಲ್ಲಿ ವ್ಯಾನಿಟಿ ಮಾಡಿದ್ವಿ ಸರ್. ಸೊ ಅದೇ ಸೇಮ್ ಫ್ಲೂಟೆಡ್ ಲ್ಯಾಮಿನೇಟ್ನೇ ತಗೊಂಡು ಹೋಗಿದ್ದೀವಿ. ಸೊ ಒಂದು ಕಡೆ ಓಪನ್ ಯೂನಿಟ್, ಇನ್ನೊಂದು ಕಡೆ ಕ್ಲೋಸ್ ಯೂನಿಟ್ ಕೊಟ್ಟಿದ್ದೀವಿ. ಮೇಲ್ಗಡೆ ಬಂದು ಒಂದು ಮಿನಿ ಓಪನ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಅಂಡ್ ದೆನ್ ಮಿರರ್ ಹಿಂಭಾಗ ಲೈಟ್ ಸರ್. ಸೊ ಇದ್ರ ಹಿಂದ್ಗಡೆ ಒಂದು ಲೈಟ್ ತರ ಕೊಟ್ಟಿದ್ದೀವಿ. ಎಕ್ಸಾಕ್ಟ್ಲಿ ಸರ್. ನೋಡ್ಬೋದು ವೀಕ್ಷಕರೇ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಒಂದು ಕಡೆ ಜಾಗ ಇದ್ರೆ ಈ ಥರ ಮಾಡ್ಬೋದಲ್ವಾ ಸರ್? ಇಲ್ಲ ಸರ್, ಅಂದ್ರೆ ಒಂದು ಸ್ವಲ್ಪ ಪ್ರೀಮಿಯಮ್ನು ಅಚೀವ್ ಮಾಡ್ಬೋದು ನಾವು, ಆಸ್ ವೆಲ್ ಆಸ್ ಇರೋ ಸ್ಪೇಸ್ನ ತುಂಬ ಎಲಿಗೆಂಟಾಗಿ ತೊಗೊಂಡು ಯುಟಿಲೈಸ್ ಮಾಡ್ಬೋದು. ಯುಟಿಲೈಸ್